ಹಲೋ ಹೇಳಿ. ಹಲೋ ಹಲೋ ಸರ್ ನಮಸ್ಕಾರ. ಇದು ಸಮಗ್ರದವರ ಹೇಳಿ. ಸರ್ ಏನಿಲ್ಲ, ಇದು ನಾನು ಎಲ್ಲ ಇದ್ರಲ್ಲಿ ನೋಡಿದೆ ಸಿಕ್ತು. ಯೂಟ್ಯೂಬ್ ನೋಡ್ತಾ ಇರ್ಬೇಕಾರೆ ಸರ್ ಏನೋ ಸೋಷಿಯಲ್ ಇದನ್ನ ಮಾಡ್ತಾರೆ ಅಂತ ಅನ್ಸೋದು. ಅದಕ್ಕೆ ನಾನು ಜಸ್ಟ್ ನಿಮ್ಮ ವಾಯ್ಸೇ ಕೇಳಿಸ್ತಿಲ್ಲ ನಂಗೆ ಕ್ಲಿಯರ್ ಆಗಿ. ಸರ್ ನಿಮ್ಮ ವಾಯ್ಸೇ ಕೇಳಿಸ್ತಿಲ್ಲ ಕ್ಲಿಯರ್ ಆಗಿ ನನಗೆ. ಸರ್ ಇವಾಗ ಹೇಳಿ, ಏನ್ ಹೇಳಿ. ಅಲ್ಲ, ನೀವು ಸ್ವಲ್ಪ ಏನೋ ವಿಲೇಜ್ ಕೆಲವೊಂದು ಡೆವಲಪ್ಮೆಂಟ್ಗೆ ಕೆಲವೊಂದೆಲ್ಲ ಏನೋ ಇದು ಮಾಡ್ತಾರೆ ಅಂತ ಕೆಲವೊಂದೆಲ್ಲ ಕೇಳಿದೆ. ಅದಕ್ಕೆ ಸ್ವಲ್ಪ ಏನೋ ಸ್ವಲ್ಪ ಕಾಲ್ ಮಾಡಿದೆ ಸರ್. ಅದಕ್ಕೆ ಹೇಳಿ, ಏನ್ ವಿಚಾರ ಹೇಳಿ. ಇಲ್ಲ, ಇದು ಹಳ್ಳಿ ಕಡೆ ಎಲ್ಲ ಕೆಲವೊಂದು ಏನ್ ಮಾಡ್ಕೊಂಡಿದ್ವಿ, ಎಲ್ಲಿಂದ ಮಾತಾಡ್ತಿರೋದು? ಸರ್ ನಾ ಈ ಕಡೆ ಗೋರಿದ್ರು ಗೌರಿಬಿದ್ನೂರು. ಓಕೆ ಓಕೆ, ಏನ್ ಎಜುಕೇಶನ್ ನಿಮ್ದು? ಸರ್ ಅದೇ ನಾವು ಇಲ್ಲಿ ಹೊಲದಲ್ಲಿ ವ್ಯವಸಾಯ ಮಾಡ್ತೀವಿ ಸರ್. BA. ವ್ಯವಸಾಯ ಮಾಡ್ತೀವಿ ಸರ್. ಕರೆಕ್ಟ್ ಅಪ್ಪ, ಹೇಳಿ ಏನಾಗ್ಬೇಕಿತ್ತು ಇವಾಗ, ಏನ್ ನೋಡಿದ್ರಿ? ಸರ್ ಹಂಗಲ್ಲ, ಏನಂದ್ರೆ ಇದು ಕೆಲವೊಂದೆಲ್ಲ ಇದು ಕಾರ್ಮಿಕರ ಸಮಸ್ಯೆ ಕೆಲವೊಂದೆಲ್ಲ ಉಂಟಾಗ್ತಾ ಇದೆ. ಏನಪ್ಪಾ ಕಾರ್ಮಿಕರ ಸಮಸ್ಯೆ ಈಗ ಏನಪ್ಪಾ ಅಂದ್ರೆ ಈಗ ಹಳ್ಳಿಗಳ ಕಡೆ ಇಲ್ಲ ಅಂತಲ್ಲ, ಎಲ್ಲ ಕಡೆ ಎಲ್ಲ ಕಡೆ. ಓಕೆ, ಈ ತೋಟದಲ್ಲಿ ಎಲ್ಲ ಚೆನ್ನಾಗಿಲ್ಲ. ಅದಕ್ಕೆ ನಾನೇ ಮಾಡ್ಲಿ ಈ ಕಡೆ ಕಾಲು. ಯಾಕೆ ವಾಯ್ಸ್ ಬ್ರೇಕ್ ಆಗ್ತಿದಿಲ್ಲ ನಿಮ್ದು? ಇಯರ್ಫೋನ್ ಹಾಕೊಂಡಿದ್ದೀರಾ? ಇಲ್ಲ ಸರ್, ಇಯರ್ಫೋನ್ ಇಲ್ಲ. ನಾನೇ ಮಾಡ್ತೀನಿ ಈ ಕಡೆ. ಹೇಳಿ ಸಂತೋಷ್. ಸರ್ ಈ ತರ ಹಿಂಗೆ ಕೆಲವೊಂದೆಲ್ಲ ಲೇಬರ್ ಸಮಸ್ಯೆ ಇರುತ್ತಲ್ಲ. ಈಗ ಮೇನ್ ಡಿಮ್ಯಾಂಡ್ ಬಂದಿರೋದು ಲೇಬರ್ ಸಮಸ್ಯೆ. ಈಗ ಈ ಹಳ್ಳಿ ಕಡೆ ಪ್ರತಿಯೊಂದು ಕೋಸ್ಟೇಷನ್ ಹೊಲ ಉಳಿಮೆ ಎಲ್ಲ ಕೆಲವೊಂದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗಿಂದ ಕೆಲವು ತೋಟದಿರ್ಬೇಕಿದೆ, ಎಲ್ಲ ಕಡೆಗೂ ಸಮಸ್ಯೆ ಇರುತ್ತೆ. ಅದಕ್ಕೆ ನೀವೇನಾದ್ರು ನಿಮ್ ಕಡೆ ಸೊಲ್ಯೂಷನ್ ಇದೆಯಾ? ನೋಡಿ ಸಂತೋಷ್, ಸಮಗ್ರ ಅಂತ ನಾವು ಮಾಡಿರೋದೇ ಅದಕ್ಕೆ. ಇಲ್ಲಿ ಕೇವಲ ನಾವು ಬೆಳಿಬೇಕು ಅಂತಲ್ಲ, ಎಲ್ಲಾರ್ಗು ಒಂದು ವೇದಿಕೆ ಮಾಡ್ಕೊಡ್ಬೇಕು ಅನ್ನೋದೇ ಸಮಗ್ರ ತಾಟು. ಬಟ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಇಮೇಜ್ ಮಾಡ್ಕೊಂಡಿರಲ್ಲ. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಬ್ಬ ವ್ಯಕ್ತಿಗೆ ಸಾಧ್ಯ ಆದ್ರೆ ಇಡೀ ಕರ್ನಾಟಕದಲ್ಲಿರೋ ಪ್ರತಿ ಒಂದ್ ಮನೆನೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ನಮ್ ಟಾರ್ಗೆಟ್. ಫಾರ್ ಎಕ್ಸಾಂಪಲ್, ಈಗ ನೀವ್ ಹೇಳ್ತಾ ಇದೀರಿ ಏನೋ ಕೆಲ್ಸ ಮಾಡೋರು ಸಿಗಲ್ಲ ಅಂತ. ಕೆಲ್ಸ ಮಾಡೋರು ಸಿಗಲ್ಲ ಅಂತಲ್ಲ, ಕೆಲ್ಸ ಮಾಡೋರು ಎಲ್ಲವ್ರೆ ಅಂತ ಗೊತ್ತಿಲ್ಲ ನಿಮ್ಗೆ. ಸರ್ ಹಂಗಲ್ಲ, ಇನ್ನ ಒಂದೇನಂದ್ರೆ ಒಂದ್ ಕಡೆ ನಿರುದ್ಯೋಗ ಇದೆ, ಇನ್ನೊಂದ್ ಕಡೆ ಈ ಕಡೆ ನಾನು ನಿಮ್ಗೆ ಅದನ್ನೇ ಹೇಳ್ತಿರೋದು. ನಿರುದ್ಯೋಗ ಸಮಸ್ಯೆ ಯಾಕಿದೆ? ಕೆಲ್ಸಗಳ ಖಾಲಿ ಇಲ್ಲ ಅಂತಲ್ಲ. ಕೆಲ್ಸಗಳ ಖಾಲಿ ಇಲ್ಲ ಅನ್ನೋದಾಗಿದ್ರೆ ಬೇರೆ ಸ್ಟೇಟ್ನವರೆಲ್ಲ ಯಾಕೆ ಬಂದು ಇಲ್ಲಿರೋರು? ಎಷ್ಟ್ ಲಕ್ಷ ಜನ ಇದಾರೆ ಹೊರಗಡೆಯವರು ಬೆಂಗಳೂರಲ್ಲಿ. 40 ಇಂದ 50 ಲಕ್ಷ ಜನ ಅವ್ರೆ, ಕರೆಕ್ಟಾ? ಅವ್ರಿಗೆಲ್ಲ ಯಾಕೆ ಕೆಲ್ಸ ಐತೆ, ನಮ್ಗೆ ಯಾಕಿಲ್ಲ? ಮತ್ತೆ ಅವ್ರಿಗಿಂತ ದಡ್ರ ನಾವು? ಸೊ ಎಲ್ಲಿ ಕೆಲ್ಸಗಳು ಖಾಲಿ ಇದೆ ಅಂತ ಗೊತ್ತಾದ್ರೆ ತಾನೇ ನೀವು ಹೋಗೋದು. ಕೆಲ್ಸಗಳ ಖಾಲಿ ಇರೋದೇ ಗೊತ್ತಿಲ್ಲ ಅಂದ್ರೆ ಎಲ್ಲೋಗ್ ಸೇರ್ಕತ್ತೀರಿ? ಅದನ್ನೇ ನಾವು ರೆಡಿ ಮಾಡಕ್ ಹೋಗ್ತಾ ಇರೋದು ಅಷ್ಟೇನೆ. ಅದನ್ನೇನ್ ಮಾಡೋಣ ನಾವು, ಎಲ್ಲಿ ಕೆಲ್ಸಗಳು ಖಾಲಿ ಇದೆ ಡೀಟೇಲ್ಸ್ ತಗೊಂಡು ಎಲ್ಲಾ ಕಡೆ ಮೆಸೇಜ್ ಹಾಕೋದು. ನಮ್ಮೂರುಗಳಲ್ಲಿ ಹುಡುಗರುಗಳಿಗೆ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಗೂ ಮೆಸೇಜ್ ಹಾಕ್ಬೇಕು. ಅವಾಗ ಗೊತ್ತಾಗುತ್ತೆ. ಅವಶ್ಯಕತೆ ಇರೋ ಹೋಗ್ತಾನ ಅವಾಗ. ಇನ್ನೊಂದೇನಂದ್ರೆ ಈ ಕೆಲವೊಂದು ಹಳ್ಳಿಗೂ ಕೆಲವೊಂದೆಲ್ಲ ಇರ್ತಾರಲ್ಲ, ಈ ತೋಟದವ್ರು ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ. ಅದನ್ನೆಲ್ಲ ಕೆಲವೊಂದೆಲ್ಲ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಒಂಥರ ಇವೆಲ್ಲ ವಾಟ್ಸ್ಆಪ್ ಗುರುತಿಸ್ತಾರೆ. ಹೌದು, ಇನ್ ಅದಕ್ಕೆ ನಾನು ಹೇಳೋದು ಸಮಗ್ರನ ನೀವು ಕಂಪ್ಲೀಟ್ ಆಗಿ ವಿಡಿಯೋಗಳು ನೋಡ್ಬೇಕು. ನೀವು ಸಮಗ್ರ ಅಂತ ಅರ್ಥ ಆಗ್ಬೇಕು ಅಂತಂದ್ರೆ ನಾವ್ ಸಮಗ್ರ ಕ್ರಿಯೇಟ್ ಮಾಡಿರೋದೇ ಕೃಷಿ ಅಭಿವೃದ್ಧಿ ಮಾಡಬೇಕು, ಅಲ್ಲಿ ನೀವು ಹುಡುಗರುಗಳನ್ನ ಉದ್ಧಾರ ಮಾಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿದೆ ವಾಟ್ಸ್ಆಪ್ ಗ್ರೂಪ್ ಮಾಡೋದೆಲ್ಲ ಬರುತ್ತಲ್ವಾ ನಿಮ್ಗೆ? ನಿಮ್ ತಾಲೂಕಲ್ಲಿರೋ ಒಂದು 100 ಹಳ್ಳಿನ 200 ಹಳ್ಳಿನ ವಾಟ್ಸ್ಆಪ್ ಗ್ರೂಪ್ ಒಳಗಡೆ ತಗೋಬನ್ನಿ. ನಿಮ್ದು ಯಾವ್ದೋ ಕೂಲಿ ಕೆಲ್ಸನೋ ಅಥವಾ ಜಮೀನ್ ಕೆಲ್ಸನೋ ಏನೋ ಒಂದ್ ಕೆಲ್ಸ ಇರುತ್ತೆ, ಅಥವಾ ನಿಮ್ಗೆ ವೆಹಿಕಲ್ ಗಳು ಬೇಕಾಗ್ತದೆ, ಅಥವಾ ಮಿಷಿನ್ ಗಳು ಬೇಕಾಗ್ತದೆ. ನಿಮ್ ಹತ್ರ ಇರಲ್ಲ, ನಿಮ್ ತಾಲೂಕಲ್ಲಿಲ್ವಾ? ಇರುತ್ತವೆ. ಸುಮ್ನೆ ಒಂದ್ ಮೆಸೇಜ್ ಮಾಡಿ ಅಲ್ಲಿರೋ ಜನಗಳಿಗೆ. ಎಷ್ಟ್ ಸಾಧ್ಯ ಆಗುತ್ತೋ ಒಂದ್ ಹಳ್ಳಿನಲ್ಲಿ ಒಂದ್ 100 ಮನೆನೋ 150 ಮನೆನೋ ಕಾಂಟ್ಯಾಕ್ಟ್ ನಂಬರ್ ನಾನೇ ಕೊಡಿಸ್ತೀನಿ. ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಕೊಳ್ಳಿ, ಹಾಕಿ ನಮ್ ಜಮೀನ್ಗೆ ಈ ತರ ಕೆಲ್ಸಗಾರ ಬೇಕು ಅಂತ. ಇವತ್ತು ಹಳ್ಳಿಗಳಲ್ಲೂ ಕೂಡ ಓಡಾಡ್ಕೊಂಡು ಕೆಲ್ಸಗಳು ಎಲ್ಲಿ ಸಿಗ್ತವೆ, ಯಾರು ಹೇಳಲೇ ಇಲ್ಲ ಅಂತಂದ್ರೆ ಅವ್ರು ಹೆಂಗಪ್ಪ ಕೆಲ್ಸಕ್ಕೆ ಬರ್ತಾರೆ? ಆಯ್ತು, ನಿನಗೆ ಎಷ್ಟು ಹಳ್ಳಿ ಕಾಂಟ್ಯಾಕ್ಟ್ ಇರ್ತದೆ? ಬೆಳಗ್ಗೆ ಎದ್ರೆ ನಿಮ್ಮೂರ್ ಅಷ್ಟೇ ನಿನ್ ಕಾಂಟ್ಯಾಕ್ಟ್. ಪಕ್ಕದ ಕೇಳಕ್ ಆಗಲ್ಲ ನೀನ್ ಕೆಲ್ಸಕ್ಕೆ ಬನ್ನಿ ಅಂತ. ಅಲ್ಲಿ ಯಾರು ಖಾಲಿ ಅವ್ರು ನಿನ್ಗೆ ಹೆಂಗ್ ಗೊತ್ತಾಯ್ತದೆ? ಬಟ್ ಮೆಸೇಜ್ ಮಾಡಿದ್ರೆ, ಫೋನ್ ಮಾಡ್ತಾನೆ ಅವಶ್ಯಕತೆ ಇರೋನು, ಹ್ಞೂ ಅಣ್ಣ ನಾನು ಕೂಲಿಗೆ ಬರ್ತೀನಣ್ಣ ಅಂತಾನೆ, ಎಷ್ಟು ಕೊಡ್ತೀರಣ್ಣ ಅಂತಾನೆ. ಎಲ್ಲ ಒಂದ್ ಕಡೆ ನಿಮ್ ತಾಲೂಕಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ಮಿಷಿನ್ ಇರುತ್ತೆ, ಅಗ್ರಿಕಲ್ಚರ್ ಮಿಷಿನ್. ಹೌದು, ನಮ್ಮ ಹತ್ರ ಮಿಷಿನ್ ಐತೆ ಬನ್ನಿ. ಯಾವಾಗದು?
ವಿಚಾರಗಳು ಶೇರ್ ಆಗ್ಬೇಕಲ್ಲ. ಹೌದು ಸರ್. ನೀನ್ ವಾಟ್ಸ್ಆಪ್ ನಂಬರ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮಾತ್ರ ಯೂಸ್ ಮಾಡ್ಕೊಂಡ್ರೆ ನಿನ್ಗೇನ್ ಯೂಸ್ ಆಗುತ್ತೆ ಅದರಿಂದ? ಹೌದು ಸರ್. ಸೊ ನಾವ್ ಹೇಳೋದೇನು, ಕನೆಕ್ಟಿವಿಟಿ ಅನ್ನೋದು ತುಂಬಾ ಮುಖ್ಯ, ಮಾಹಿತಿ ರೀಚ್ ಆಗೋದು ಅಂತ ತುಂಬಾ ಮುಖ್ಯ. ಅದು ಹೌದು ನಿನ್ ಸರ್. ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ಎಲ್ಲಿಂದ ನೀನ್ ಅದನ್ನ ವರ್ಕ್ ನ ಕಂಪ್ಲೀಟ್ ಮಾಡ್ತೀಯಾ ಹೇಳಪ್ಪ ನೋಡೋಣ. ಹೌದು ಸರ್. ಈ ಫಾರ್ ಎಕ್ಸಾಂಪಲ್ ಮದ್ವೆ ವಿಚಾರ ಬಂದ್ರೆ ಇಂಥ ಜಾಗದಲ್ಲಿ ಹುಡುಗಿ ಇದೆ, ಇಂಥ ಜಾಗದಲ್ಲಿ ಹುಡುಗ ಇದೆ ಅಂತ ಗೊತ್ತಾರ ತಾನೇ ಹೋಗಿ ನೋಡೋದು. ಹೌದು ಸರ್. ಇಲ್ಲಾರ ಮನೇಲೆ ಕೂತಿರಿ ಏನ್ ಬರ್ತದೆ, ಮಾಹಿತಿಗಳೇ ಇರಲ್ವಲ್ಲ. ಯಾವ್ದೇ ಒಬ್ಬ ಮನುಷ್ಯನಿಗೆ ಕಾಂಟ್ಯಾಕ್ಟ್ ಹೆಂಗ್ ಬರ್ತದಪ್ಪ? ಏನ್ ಬೆಳಿಗ್ಗೆ ಡೈಲಿ ಸುತ್ತಕ್ಕಾಗತ್ತ ಕೂಲಿ ಆಳ್ಗಳನ್ನ ಹುಡಿಕೊಂಡು ನೀನು? ಆಗೋದಿಲ್ಲ ಸರ್. ಆಗಲ್ಲ. ಬಟ್ ನೀವು ಕನೆಕ್ಟಿವಿಟಿ ಮಾಡದೆ, ನೀವು ಸಂಪರ್ಕನೆ ಮಾಡದೆ, ಏನು ಇಲ್ಲ ಅಂತ ಕೂತ್ಕೊಂಡ್ರೆ ನಿಮ್ ನುಡಿಕ ಬರ್ತಾರ? ಇಲ್ಲ ಸರ್. ಅಥವಾ ನಿಮ್ ನುಡಿಕ ಬರಕ್ಕೆ ನೀವು ಕೆಲಸ ಕೊಡ್ತೀರಿ ಅಂತ ಏನ್ ಗ್ಯಾರಂಟಿ? ಅವ್ರು ಗೊತ್ತಿರ್ಬೇಕಲ್ಲ ನಿಮ್ ಹತ್ರ ಕೆಲಸ ಇದೆ ಅಂತ. ಹೌದು. ಸೊ ಈ ತರದ ಸಮಸ್ಯೆಗಳಿಗೆ ಆನ್ಸರ್ ಹುಡುಕ್ತಾ ಹೋಗ್ಬೇಕು ನಾವ್ ಅಷ್ಟೇನೆ. ಇಲ್ಲ ಸರ್ ಕೂಲಿ ಆಳ್ಗಳೇ ಸಿಗಲ್ಲ ಅಲ್ಲಿ ಕಡೆ. ನಿಮ್ ನುಡಿಕ ಬರೋದ್ ಯಾರು ಫ್ರೀಯಾಗಿ ಕೂತಿಲ್ವಲ್ಲ, ಅಥವಾ ಫ್ರೀಯಾಗಿ ಕೂತಿರೋನ್ಗೆ ನಿನ್ ಕೆಲಸ ಕೊಡ್ತೀನಿ ಅಂತ ಗೊತ್ತಿಲ್ವಲ್ಲ. ಹೌದು ಸರ್. ಅದೇ ಸರ್. ಅದಕ್ಕೆ ನಾವ್ ಹೇಳೋದು ಕನೆಕ್ಟಿವಿಟಿ ಮಾಡ್ಕೊಳ್ಳಿ. ಅದನ್ನ ಸಮಗ್ರ ಗೈಡ್ ಮಾಡ್ತಾ ಹೋಗ್ತೀವಿ. ಸ್ವಾರ್ಥಕ್ಕೋಸ್ಕರ ಮಾಡಿರೋದಲ್ಲ ಸಮಗ್ರ. ಐಡಿಯಾಸ್ ಗಳನ್ನ ಜನಗಳಿಗೆ ಹೇಳ್ಬೇಕು ಅನ್ನೋದೇ ಸಮಗ್ರ ಥಾಟ್. ಹೌದು ಸರ್. ಯಾಕಂದ್ರೆ ಇದು ಇತ್ತೀಚೆಗೆ ಇದು ತುಂಬಾ ಸಮಸ್ಯೆ ಇದೆ. ಏನಿಲ್ಲ ಕೆಲವೊಂದ್ ಕಡೆ ಅವ್ರಿಗೂ ಕೆಲಸ ಸಿಗೋದಿಲ್ಲ ಅಂತ ಅವ್ರು ಕಾಯ್ತಾ ಇರ್ತಾರೆ. ಈ ಕಡೆ ನಮ್ಗೆ ಕೂಲಿ ಸಿಗಲ್ಲ, ನಮಗೂ ಇದಾಗ್ತಾ ಇರುತ್ತೆ. ಅದಕ್ಕೆ ಎರಡು ಕಡೆ ಏನೋ ನಿಮ್ ಕಡೆ ಏನೋ ಖಂಡಿತ ಮಾಡೋಣ. ಅದೇ ಈಗ ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ನಿಮ್ಗಳಿಗೆ ಆಸಕ್ತಿ ಇದು ನಾವು ಮಾಡ್ತೀವಿ ಅಂತಂದ್ರೆ ಒಂದ್ 5-6 ಜನ ಹುಡುಗರುಗಳಿಗೆ, ನಿಮ್ ಸ್ನೇಹಿತರುಗಳಿಗೆ ಗೊತ್ತಿರ್ತದೆ, ವಾಟ್ಸ್ಆಪ್ ಗ್ರೂಪ್ ಮಾಡಕ್ ಹೇಳಿ. ನಾನೇ ನಂಬರ್ಸ್ ಗಳು ಕೊಡ್ತೀನಿ, ಹೆಂಗ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ತೀನಿ. ನಾನ್ ಹೇಳ್ಕೊಡೋಗಿಂತ ಅಲ್ಲಿ ವಿಡಿಯೋಗಳು ನೋಡಿದ್ರೆ, ನೀವು ಎಲ್ಲಾ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಇವನ್ ನಾನೇನ್ ಪ್ಲಾನ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಅಲ್ಲಿ. ಈಗ ನೀವು ಅಗ್ರಿಕಲ್ಚರ್ ಮಾಡ್ಕೊಂಡಿದೀರಿ ಅಲ್ವಾ? ಅಗ್ರಿಕಲ್ಚರ್ ಮಾಡೋನು ಪ್ರತಿ ತಿಂಗಳು 7 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನ್ಸ್ಕೊಟ್ರೆ ನೀವ್ ಯಾರು ಪ್ರಯತ್ನ ಮಾಡ್ತಿಲ್ಲ. ಹೆಂಗ್ ಮಾಡ್ಬೋದು? 7 ಲಕ್ಷ ರೂಪಾಯಿ ಹೆಂಗ್ ಮಾಡ್ಬೋದು ಹೇಳು ನೋಡೋಣ. ತುಂಬಾ ಈಸಿ ಅದು. ನೋಡು, ಬೆಳಿತಿರೋರು ಯಾರಪ್ಪ? ನೀವೇ ರೈತರುಗಳು, ಕರೆಕ್ಟಾ? ತಿನ್ನೋರು ಯಾರು? ಕನ್ಸ್ಯೂಮರ್ಗಳು ಅಥವಾ ಜನ, ಕರೆಕ್ಟಾ? ನೀವ್ ಬೆಳೆದಿರೋದನ್ನ ಡೈರೆಕ್ಟ್ ಜನಗಳಿಗೆ ಸಪ್ಲೈ ಮಾಡ್ಬಿಡಿ. ಒಂದ್ 200 ಫ್ಯಾಮಿಲಿ 300 ಫ್ಯಾಮಿಲಿಗಳನ್ನ ದತ್ತು ತಗೊಳ್ಳೋತರ ಇನ್ ಯಾರಿಗೂ ಕೊಡ್ಬಾರ್ದು. ನೀವು 200-300 ಫ್ಯಾಮಿಲಿಗಳು ಏನ್ ಆರ್ಡರ್ ಕೊಡ್ತಾರೋ ಅವ್ರು ಬೆಳೆದ್ ಕೊಡಿ. ಬೆಳೆದೇ ಇರೋದನ್ನ ತರಿಸ್ಕೊಡಿ. ಎಲ್ಲ ನೀವೇ ಬೆಳೆದ್ ಕೊಡ್ಬೇಕು ಅಂತ ಏನಿಲ್ಲ. ಈಗ ನಿನ್ನ ಹತ್ರ ಕಸ್ಟಮರ್ ಏನ್ ಮಾಡ್ತಾನೆ, 200 ಫ್ಯಾಮಿಲಿಗಳು ನಿನ್ನ ಹತ್ರನೇ ಕೇಳ್ತಾರಪ್ಪ, ಏನೇ ಬೆಳೆದ್ರು ನನ್ನ ಹತ್ರ ಕೇಳಿ ಅಂದ್ಬಿಟ್ಟು ನೀನ್ ಮಾತಾಡ್ತೀವಿ ಅವ್ರ ಹತ್ರ. ಮ್ಯಾಂಗೋ ಕೇಳಿದ್ರು, ನಿನ್ನ ಹತ್ರ ಮಾವಿನ ಮರಗಳಿಲ್ಲ. ಮಾವಿನ ಮರ ಇಟ್ಕೊಂಡಿರೋ ರೈತ ಇಲ್ವಾ ನಿಮ್ ತಾಲೂಕಲ್ಲಿ? ಅವ್ನ ನಂಬರ್ ತಗೊಂಡ್ ತರ್ಸ್ಕೊಡು. ಯಾಕೆ ಮಾಡಬಾರದು? ಇಲ್ಲಿ ನೀವೇನೇ ಬೆಳೆದ್ರುನುವೆ ನಿಮ್ಗೆ ಸಿಗ್ತಾ ಇರೋದು ಬರೀ 40 to 50%, ಕರೆಕ್ಟಾ? ಮಿಕ್ಕದೆಲ್ಲ ಬ್ರೋಕರ್ಗೆ ಹೋಯ್ತದೆ. ನೀವ್ ಬೆಳೆದಿರೋದನ್ನ ನೀವ್ ಏನಾರ ಮಾಡ್ಕೊಳ್ಳಿ, ಮಾರಾಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವನ ಕೈ ಕೊಟ್ಬಿಟ್ಟು ಬಂದ್ರೆ ಅವನ ಫ್ರೀಯಾಗಿ ಮಾರಾಟ ಮಾಡ್ಕೊಡ್ತಾನ? ಅವನ ಪ್ರಾಫಿಟ್ ಬೇಕೇ ಬೇಕಲ್ಲ. ನೀವೇ ಬೆಳೆದು ನೀವೇ ಮಾರಾಟ ಮಾಡೋದು ನಿನ್ಗೆ 100 ರೂಪಾಯಿ ಸಿಗ್ತದಲ್ಲಪ್ಪ, 100%. ಸೊ ಇಲ್ಲಿ ಏನ್ ಹೇಳ್ತಾ ಇದೀವಿ, ಬೆಳೆದ್ಬಿಟ್ಟು ನೀನ್ 50% ತಗತ್ತೀಯ, ಮಾರಾಟ ಮಾಡೋನು 50% ತಗೋತಾನೆ ಅಂದ್ರೆ ನೀನ್ ಬೆಳೆಯೋನು ನೀನಾಗಿ ಮಾರಾಟ ನೀನೇ ಮಾಡು. ಇವತ್ತು ಸ್ವಿಗ್ಗಿ ಝೊಮ್ಯಾಟೋಗಳು ಏನ್ ಮಾಡ್ತವೆ? ಏನ್ ಬೆಳೆದ್ಬಿಟ್ಟು ಕೊಡ್ತಾವ? ಬೆಳೆದಿರೋದನ್ನ ತರಿಸ್ಕೊಡ್ತಾವೆ. ಯಾವ್ದೋ ಒಂದು ಅಂಗಡಿಲಿ ಇರುತ್ತೆ, ಆರ್ಡರ್ ಕೊಡ್ತಾರೆ, ತರಿಸ್ಕೊಡ್ತಾನೆ, ಅಷ್ಟೇ ಮಾಡ್ತಿರೋದು. ನೀವುಗಳು ಅದನ್ನ ಮಾಡಿ. ಹೌದು ಸರ್. ಅದಕ್ಕೆಲ್ಲ ಇದು ಇದಿರುತ್ತಲ್ಲ ಸರ್, ಮ್ಯಾನೇಜ್ಮೆಂಟ್ ಕೆಲವೆಲ್ಲ ಇದಿರುತ್ತಲ್ಲ ಸರ್, ಅದನ್ನ ಸಮಗ್ರ ಮಾಡತ್ತಪ್ಪ. ನಿನ್ಗೆ ಅದನ್ನೇ ಹೇಳ್ತಿರೋದು. ನೀವು ರೈತರುಗಳು ರೆಡಿ ಇದೀರಾ ನನಗೆ ಹೇಳಿ ನೋಡಪ್ಪ, ಬೆಳೆದ್ ಕೊಡು, ಬೆಳೆದಿರೋ ತರ್ಸ್ಕೊಡು. ಎಡೇ ಕೆಲಸ ನಿಂದು. ತಿನ್ನೋ ಕಸ್ಟಮರ್ ನಾವೇ ಹುಡುಕೋ ಬಂದ್ ನಿಮ್ ಕೈ ಕೊಡ್ತೀವಲ್ಲ, ಇನ್ನೇನ್ ಬೇಕು ಸರ್? ಇನ್ನೊಂದು ಒಂದ್ ಏನಾಗಿದೆ ಅಂದ್ರೆ ನಮ್ಮಿದ್ರಲ್ಲಿ ಯಾರು ಅದಕ್ಕೊಂದು ಇದು ಬರ್ಬೇಕು, ಇದು ಬರೋವರ್ಗುನು ಏನ್ ಬರ್ಬೇಕು? ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಎಲ್ಲ ಇದು ಮಾಡ್ಕೊಂಡಿರುತ್ತೆ. ಒಂದು ಸರ್ ಏನಂದ್ರೆ ಅದೆಲ್ಲ ದೊಡ್ಡವ್ರು ಹೇಳ್ತಾರಲ್ಲ, ಕುರಿ ಒಂದ್ ಮುಂದೆ ಬಿಟ್ರೆ ಎಲ್ಲ ನುಗ್ಗೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಜಮೋಟ್ ಅಂತ ಹೇಳಿದ್ರಲ್ಲ, ಅದು ಪಬ್ಲಿಸಿಟಿ ಆಗ್ಬಿಡ್ತು. ಇದು ನೀವ್ ಮಾಡ್ತಿದ್ರು ಅಷ್ಟೇ, ಒಂದ್ ಇದರಲ್ಲಿ ವೈರಲ್ ಆಗಿ ಒಂದು ಸ್ವಲ್ಪ ಇದಾಗ್ಬಿಟ್ರೆ ನಾವು ನಿಲ್ಸಿರೋ ನಿಲ್ಲೋದಿಲ್ಲ, ಆಟೋಮೆಟಿಕ್ ತಂತಾನೆ ಅದು. ಇಲ್ಲಿ ನೋಡ್ರಿ ಸಂತೋಷ್, ನಮ್ಗೆ ಫ್ರೀಡಮ್ ಫೈಟ್ ಮಾಡಿದ್ವಿ, ಸ್ವಾತಂತ್ರ್ಯಕ್ಕೆ. ಒಂದಿನಕ್ಕೆ ಬಂದ್ಬಿಡ್ತಿಲ್ರಿ, ಬರ್ಲಿಲ್ಲ ರೀ ಒಂದಿನಕ್ಕೆ ಅವೆಲ್ಲ. ಸೊ ಒಂದು ಕ್ರಾಂತಿ ಏನಾದ್ ಆಗ್ಬೇಕು ಅಂತಂದ್ರೆ ಒಂದಿನದಲ್ಲ ಇದು. ಹೇಳ್ತಾ ಹೋಗೋಣ, ನಮ್ಗೆ ಅನ್ಸಿದೆ ಐಡಿಯಾ ಚೆನ್ನಾಗಿದೆ, ಹೇಳ್ತಾ ಹೋಗೋಣ. ಇವತ್ತಲ್ಲ ರೀ, 5 ವರ್ಷ ಬಿಟ್ಕೊಟ್ಟು ಬದಲಾಗ್ಲಿ ಬಿಡ್ರಿ ರೈತರ ಜೀವನ. ಏನಾಳೆ ಬೆಳಿಗ್ಗೆ ಆಗ್ಬೇಕು ಅಂತ ಏನಿಲ್ಲ. ಬಟ್ ಇದು ಕಷ್ಟನೂ ಅಲ್ಲ. ಇದೇನೋ ಆಗಲ್ಲಪ್ಪ, ಇದು ತುಂಬಾ ಟೈಮ್ ತಗೋತದೆ, ಆ ತರದಲ್ಲ. ಇದು ತುಂಬಾ ಈಸಿ. ನಾಳೆ ಬೆಳಿಗ್ಗೆ ರೆಡಿ ಆಗ್ಬಿಡ್ತದೆ.
ಏನ್ ಇನ್ನೂರು ಫ್ಯಾಮಿಲಿಗಳು ಬೆಂಗಳೂರು ಅಂತ ಸಿಟಿಗಳಲ್ಲಿ ಅಥವಾ ನಿಮ್ ಕೋಲಾರ ಭಾಗದಲ್ಲಿ ಸಿಟಿಗಳಲ್ಲಿ ಇರೋ ಏರಿಯಾಗಳಲ್ಲಿ ನೋಡಪ್ಪ ನೀನ್ ವಿಷ ತಿಂತಿದ್ಯಾ ಹೊರಗಡೆ ಇವತ್ತು ಗೊತ್ತು ಎಲ್ಲಾರ್ಗು ಗೊತ್ತು ವಿಷ ತಿಂತಿದೀವಿ ನಾವು ಅಂತ. ಬೆಳೆಯೋದಕ್ಕೆ ವಿಷ ಆಗ್ತಾ ಇದ್ರು ಕೂಡ ಪ್ಯಾಕೆಟ್ ಮಾಡಿ ಸ್ಟೋರ್ ಮಾಡಕ್ ವಿಷ ಹಾಕ್ತಿದ್ದಾರೆ. ಕೆಮಿಕಲ್ ಹಾಕ್ಲೇಬೇಕು. ಸೊ ನಿಮ್ಗೆ ವಿಷ 100 ರೂಪಾಯಿ ಸಿಗ್ತದೆ, ನನ್ನ ಹತ್ರ 80 ರೂಪಾಯಿ ನಿಮ್ಗೆ ಅಮೃತ ಸಿಗ್ತದೆ ಅಂತ ಜನ ಏನ್ ಬೇಡ ಅಂತಾರೆ ಅನ್ಕೊಂಡಿದೀರಾ? ಖಂಡಿತವಾಗ್ಲೂ ಒಪ್ಕೋತಾರ ಅವರು. 100ಕ್ಕೆ 100% ಒಪ್ಕೋತಾರ ಪಾಪ ಅವರು. ನೀವ್ ಬೆಳೆದ್ಬಿಟ್ಟೆ ಮನೆ ಬಾಗ್ಲಿಗೆ ತಂದ್ಕೊಡ್ತೀವಿ ಫ್ರೆಶ್ ಫುಡ್ ಅಂತಂದ್ರೆ ಯಾರು ಬೇಡ ಅಂತಾರೆ? ಯಾರು ಹುಚ್ಚರು ಬೇಡ ಅನ್ಬೋದು ಅಷ್ಟೇನೆ. ಬಟ್ ಇಲ್ಲಿ ಜನಗಳಿಗೆ ಆಪ್ಷನ್ ಇಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಏನಪ್ಪಾ ಅವ್ರಿಗೆ ಸೂಕ್ತ ಒಂದು ಇದನ್ನ ಇರ್ತಾ ಇಲ್ಲ ಅವ್ರಿಗೆ. ಇವತ್ತು ಆಯ್ತು, ಇವತ್ತು ಯಾರೋ ತಂದ್ಕೊಟ್ರು, ನಾಳೆ ಒಂದು ವಾರ ಬಿಟ್ಕೊಂಡು ಬೇಕು ಅಂದ್ರೆ ಅವ್ರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ರೈತರುಗಳಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಈಗ ನೀನೇ ಫಾರ್ ಎಕ್ಸಾಂಪಲ್ ನೀನ್ ರೈತ, ನಿನಗೆ 200 ಫ್ಯಾಮಿಲಿಗಳ ಕೊಟ್ಬಿಡ್ಬೇಕು ಅಥವಾ ನೀನೇ ಹುಡಿಕೊಂಡ್ಬಿಡ್ಬೇಕು. ನಾನು ಬೆಳೀತಾ ಇರೋದು ಈ 200 ಜನಕ್ಕೆ ಮಾತ್ರ. ಹೆಂಗ್ ಮಾಡ್ಬೇಕು ನೀನು? 200 ಜನಕ್ಕೆ ಒಂದು ತರ ಸೊಪ್ಪು ಬೆಳಿತಿದೆ ಅನ್ಕೊ ನಿನ್ ಜಮೀನಲ್ಲಿ, 10 ತರ ಸೊಪ್ಪು ಬೆಳಿ, 2 ತರ ಹಣ್ಣಿನ ಮರ ಹಾಕು, ಒಂದಷ್ಟು ಕೋಳಿಗಳು ಸಾಕು, ಒಂದಷ್ಟು ಮೇಕೆಗಳು ಸಾಕು. ಚಕ್ಲಿ ಕೇಳಿದ್ರ 200 ಜನ 200 ಬಟ್ರೆಗಳು ಕರ್ಸ್ಬಿಟ್ಟು ನಿನ್ ಕೈಲಿ ಮಾಡಕ್ ಬಂದಿಲ್ಲ ಬಟ್ರೆಗಳ ಕರ್ಸ್ಬಿಟ್ಟು ಅವ್ರು ಕೊಡು. ಸಾಂಬಾರ್ ಪೌಡರ್ ಕೇಳಿದ್ರ ಸಾಂಬಾರ್ ಪೌಡರ್ ಕರ್ಸ್ಬಿಟ್ಟು ಮಾಡ್ಬಿಟ್ಟು ಕೊಡು. ಸೊ ನಾಟಿ ಮೊಟ್ಟೆ ಕೇಳಿದ್ರು, ನಿನ್ನ ಹತ್ರ ಇಲ್ಲ, ಸಾಕ್ಲಿಲ್ಲ ಈ ವರ್ಷ, ತರಿಸ್ಕೊಡು. ನೆಕ್ಸ್ಟ್ ವರ್ಷ ನೀನೇ ಸಾಕ್ತೀಯ, ಅವಾಗ ಗೊತ್ತಾಗ್ತದೆ 200 ಜನ ಏನ್ ಯೂಸ್ ಮಾಡ್ತಾರೆ ಅಂತ. 200 ಜನ ಬೆಲ್ಲ ಕೇಳಬಹುದು. ನೀನೇನ್ ಮಾಡ್ಬೇಕು? ಎಲ್ಲಿ ಚೆನ್ನಾಗಿರೋ ಫುಡ್ ಸಿಗೋದು ಅದನ್ನ ಪಿಕ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇಟ್ಕೋ ಅಷ್ಟೇ. ಇವ್ ಕೇಳಿದಾಗ ಅಲ್ಲಿಂದ ತರಿಸ್ಕೊಡು. ಮಾಡಕ್ಕಾಗಲ್ವಾ? ಏನ್ ದೊಡ್ಡ ಕಷ್ಟನಾ ಇದು? ಈ ತರದ ಜನಗಳಿಗೆ ಹೇಳ್ಬೇಕು. ಹೌದು ಗೊತ್ತಿಲ್ಲ, ಈಗ ನಾಳೆ ಬೆಳಿಗ್ಗೆ ವೈರಲ್ ಆಗ್ಬೋದು, ಅಥವಾ 1 ವರ್ಷ ಬಿಟ್ಕೊ ವೈರಲ್ ಆಗ್ಲಿ, 5 ವರ್ಷ ಬಿಟ್ಕೊ ವೈರಲ್ ಆಗ್ಲಿ, ಅಟ್ಲೀಸ್ಟ್ ಏನೋ ಬದಲಾಗ್ಬೇಕಲ್ಲ ಜನಗಳಿಗೆ. ಪ್ರಯತ್ನ ಅನ್ನೋದು ಹೌದು ಆಗ್ಬೇಕು. ಈಗ ನೀನ್ ಎಲ್ಲಿ ಅವ್ರ ನನ್ಗೇನಪ್ಪ ಗೊತ್ತು? ನಾನ್ ಎಲ್ಲಿ ಅಂತ ನಿಂಗೇನ್ ಗೊತ್ತು? ಗೊತ್ತಾ? ನೀನ್ ಯಾಕೆ ಕಾಲ್ ಮಾಡಿದ್ಯಾ ನನಗೆ? ಮತ್ತೆ ಚೆನ್ನಾಗಿದೆ ಸಬ್ಜೆಕ್ಟ್, ಕಂಟೆಂಟ್ ಚೆನ್ನಾಗಿದೆ, ವಿಚಾರ ಚೆನ್ನಾಗಿದೆ. ಓಕೆ, ಯಾಕಂದ್ರೆ ಇಲ್ಲಿ ಇದಾಗ್ಬೋದು. ಹೌದು, ಈಗ ನಿಮ್ಮ ಮೂಲಕ ಏನೋ ಇದು ಮಾಡಿದ್ರೆ ಸ್ವಲ್ಪ ಇದಾಗ್ಬೋದು. ನನ್ನದೇ ಹೇಳ್ತಿರೋದಪ್ಪ, ಇದನ್ ಯಾರು ಮಾಡ್ಲಿಲ್ಲ ಅಂದ್ರೆ ಸಮಗ್ರ ದೊಡ್ಡ ಮಟ್ಟದಲ್ಲಿ ಮಾಡುತ್ತಿದ್ದನ್ನ ನಾವು ಆಫೀಸ್ಗಳು ಓಪನ್ ಮಾಡ್ಕೊಂಡು ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋದು. ನೀವು ರೈತರಿಗೆ ಆಸಕ್ತಿ ಇದ್ರೆ ಸಾಕು, ನಾವೇ ಬರ್ತೀವಿ. ಅದಕ್ಕೋಸ್ಕರ ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ, ನೀವ್ ಬೆಳೆದೇ ಇರೋದನ್ನು ತರ್ಸ್ಕೊಡ್ಬೇಕಲ್ಲ. ಎಲ್ಲೋ ಸಿಗ್ಲಿಲ್ಲ ಅಂದ್ರೆ ನೀವು ಫೇಲ್ ಆಗ್ಬಾರ್ದು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಒಂದು ಹೆಲ್ಪ್ ಲೈನ್ ಸೆಂಟರ್ ಓಪನ್ ಮಾಡ್ತಾ ಇದೀವಿ. ನಿನ್ಗೆಲ್ಲೋ ಸಿಗ್ಲಿಲ್ಲ ಅಂತಂದಾಗ ಸಮಗ್ರ ಒಂದ್ ಕಾಲ್ ಮಾಡಿದ್ರೆ ನೀನ್ ಕೇಳೋ ಆಹಾರ ಪದಾರ್ಥ ಎಲ್ಲಿರ್ತದೆ, ಫುಡ್ ಐಟಮ್ ಅನ್ನೋದನ್ನ ಸಮಗ್ರನೇ ನಿನ್ ಕಾಂಟ್ಯಾಕ್ಟ್ ನಂಬರ್ ಕೊಡುತ್ತೆ. ಈಗ ನಾಟಿ ಮೊಟ್ಟೆ ನಿಮ್ ತಾಲೂಕಲ್ಲಿ ಸಿಗ್ಲಿಲ್ಲ, ಪಕ್ಕದ ತಾಲೂಕ್ ನಂಬರ್ ಕೊಡ್ತೀವಿ ನಾವು ನಿಮಗೆ. ಅಥವಾ ನಿಮ್ದೇ ತಾಲೂಕಲ್ಲಿರೋ ಯಾರು ನಾಟಿ ಮೊಟ್ಟೆ ಕೋಳಿಗಳ ಸಾಕು ಮೊಟ್ಟೆ ಇರ್ತದೋ ಎಲ್ಲಾ ನಂಬರ್ ಕೊಡ್ತೀವಿ. ಯಾರ್ ತರಕಾರಿ, ನೀನ್ ಯಾವ್ದು ತರಕಾರಿ ಕೇಳ್ತೀವಿ, ನಿನ್ಗೆ ಸಿಗ್ಲಿಲ್ಲ, ಸಮಗ್ರ ಒಂದ್ ಫೋನ್ ಬಿಟ್ಟು ತರಕಾರಿ ಬೆಳೆದಿರೋ ನಿಂಗೆ ನಂಬರ್ ಕೊಡ್ತೀವಿ. ಈ ತರದ್ದು ಮಾಡ್ತೀವಿ. ಆತರ ಇದನ್ನ ಈ ವಾಟ್ಸ್ಆಪ್ ಅಲ್ಲಿ ಇದು ಒಂದು ಗ್ರೂಪ್ ಕೆಲವು ಜನ ಇರ್ತಾವಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಗ್ರೂಪ್ ಇದಾಗ್ಬಿಟ್ಟು ಜಸ್ಟ್ ನಾನೇ ಕಬಡಿ ನಮ್ಮ ಮನೆಯಲ್ಲಿ ನಾಟಿ ಮೊಟ್ಟೆ 5 ಇದಾವೆ, ಇಲ್ಲ ನಮ್ಮ ನಾಟಿ ಮೊಟ್ಟೆ 20 ಇದಾವೆ, ಈ ತರಂಗೆ ಅದು ಗ್ರೂಪ್ ಅಲ್ಲಿ ಆಗ್ಬಿಟ್ರೆ ಇದು ರೇಟ್ ಇಷ್ಟು. ನಿಮ್ಗೆ ಅದೇನೇ ಕಣ ಹೇಳ್ತಿರೋದು, ನಿಂಗೆ ಅರ್ಥನೇ ಆಗ್ಲಿಲ್ಲ. ಸ್ಟಾರ್ಟಿಂಗ್ ನಿನ್ಗೆ ಹೇಳ್ದೆ ಗೊತ್ತಾ, ನಿಮ್ ತಾಲೂಕಲ್ಲಿರೋ ಪ್ರತಿಯೊಂದು ಹಳ್ಳಿದು ನೀವು ಗ್ರೂಪ್ ಮಾಡಿ ನಾನೇ ನಂಬರ್ ಕೊಡ್ತೀನಿ ಅಂತ ಹೇಳಿದ್. ಅದಕ್ಕೇನೆ ಈ ಕನೆಕ್ಟಿವಿಟಿ ಮಾಡಕ್ಕೇನೆ ನಿನ್ಗೆ ಹೇಳಿದ್ದು. ಈಗ ನಿನ್ಗೆ ರಾಗಿ ಬೇಕು, ನಿನ್ ಕಸ್ಟಮರ್ ಕೇಳಿರ್ತಾರೆ, 250 ಹಳ್ಳಿಗೆ ಮೆಸೇಜ್ ಮಾಡ್ಬೇಕು ಅಂತ ಹೇಳಿ, 1-2 ನಿಮಿಷದ ಕೆಲಸ. ಅವಾಗ ರಾಗಿ ಬೆಳೆದ್ರೆ ಹುಡ್ಕದ್ ಬೇಡ, ನೀನ್ ಅವರೇ ತಂದು ಕೊಡ್ತಾರೆ. ನಾನು ಯಾವ್ದೋ ಗ್ರೂಪ್ ಮಾಡಿ ಅಂತ ಹೇಳಿದ್ದು ಒಂದ್ ವಿಚಾರಕ್ಕಲ್ಲ, ಅದ್ ಎಲ್ಲಾ ವಿಚಾರಕ್ಕೂ ಯೂಸ್ ಆಗುತ್ತೆ. ನೀನ್ ಕಲ್ ತಯಾರಾದ್ರೂ, ಚಿನ್ನ ತಯಾರು ಮಾಡಿದ್ರು, ಎಲ್ಲಾ ತಯಾರು ಮಾಡಿದ್ರು ನೀನ್ ಜನಕ್ಕೆ ಕೊಡ್ಬೇಕು. ಸೊ ಎಲ್ಲಾ ವಿಚಾರಗಳಿಗೂ ಜನಗಳನ್ನ ಮುಟ್ಟಾಗ ಅವರು ರಿಪ್ಲೈ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲದಕ್ಕೂ ಸೊಲ್ಯೂಷನ್ ಏನು, ಜನಗಳ ಕಾಂಟ್ಯಾಕ್ಟ್ ಬಿಲ್ಡ್ ಆಗ್ಬೇಕು, ನಿಮ್ಮ ಕಾಂಟ್ಯಾಕ್ಟ್ ಬರಬೇಕು ಅನ್ನೋದಷ್ಟೇ. ಎಲ್ಲದಕ್ಕೂ ಆಗುತ್ತದು. ಗ್ರೂಪ್ ಗಳೇನು ಒಂದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಮವ್ರಲ್ಲಿ ಯಾರೋ ಏನೋ ರಾಗಿನೋ ಏನೋ ಬೆಳೆದಿರ್ತಾನೆ, ಸೇಲ್ ಮಾಡ್ಬೇಕು, ಹಾಕು 250 ಹಳ್ಳಿಗೆ ಮೆಸೇಜ್ ಹಾಕು, ನೀನ್ ನಂಬರ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಲ್ ಮಾಡ್ತಾ ಗೊತ್ತಾ ನಿಂಗೆ. ಇಲ್ಲಿ ಮೊಬೈಲ್ ಗಳಿಗೆ ಮೆಸೇಜ್ಗಳು ಬರ್ತಾವಲ್ಲ, ಯೂಸ್ಲೆಸ್ ಮೆಸೇಜ್ಗಳು, ಆ ಜಾಗಗಳಲ್ಲಿ ಯೂಸ್ ಆಗೋ ಮೆಸೇಜ್ಗಳು ಬರ್ಬೇಕು ಅನ್ನೋದೇ ನಮ್ ಕಾನ್ಸೆಪ್ಟ್. ಇಲ್ಲಿ ನಾವು ಮಾತ್ರ ಮಾಡ್ಬೇಕು ಅನ್ನೋದೇನಿಲ್ಲ. ನಿಮ್ಗೆ ಆಸಕ್ತಿ ನೀವು ಮಾಡಿ, ಐಡಿಯಾಗಳು ಕೊಡೋಣ, ಅದ್ರಲ್ಲಿ ಏನಿದೆ. ನಾವು ಟೆಕ್ನಿಕಲಿ ಬದಲಾಗ್ಬೇಕಣಪ್ಪ. ನಾವು ಟೆಕ್ನಿಕಲಿ ಬದಲಾಗಿಲ್ಲ ಅಂತಂದ್ರೆ ಏನೂ ಮಾಡಕ್ ಆಗಲ್ಲ.
ಯಾಕೆಂದ್ರೆ ನಾವು ರೈತರ ಮಕ್ಳುಗಳೇ, ಹಳ್ಳಿ ಜನಗಳೇ ನಾವು, ನಮ್ಗೆ ಗೊತ್ತಿರತ್ತೆ. ಯಾವ್ದೋ ರೈತರುಗಳು ಸಿಗ್ತಾನೆ ಇಲ್ಲ, ಕೆಲಸಗಳು ಸಿಗಲ್ಲ, ಕೂಲಿ ಕೆಲಸಗಳು ಸಿಗಲ್ಲ ಅಂತ ಬಾಯಿ ಪಡ್ಕೋತಾರೆ. ನಮ್ಮೂರ್ಗಳಲ್ಲಿ ಕುಡ್ಬಿಟ್ಟು ಪಾರ್ಟ್ ಟೈಮ್ ಬಿತ್ಕೊಂಡಿರ್ತಾವಪ್ಪ ಕೆಲಸ ಇಲ್ಲದೆ. ಏನಂತೀರಿ ಅದಕ್ಕೆ? ಅವನು ಗೊತ್ತಿಲ್ಲ, ಕೂಲಿ ಕೆಲಸ ಮಾಡೋನು ಗೊತ್ತಿರೋದೇನು, ಅವ್ರಲ್ಲಿ ಮಾತ್ರ ಯಾರ ಕರೆದ್ರು ಹೋಯ್ತಾನೆ ಇಲ್ಲ ಮಲಿಕತ್ತಾನೆ. ನಿಮ್ಗೂ ಅಷ್ಟೇ, ಜಮೀನ್ ತೋಟ ಇಟ್ಕೊಂಡಿರೋ ಊರು ಸುತ್ತೀರಾ ಕೆಲ್ಸಗಳು ಬೇಕು ಅಂದ್ಬಿಟ್ಟು, ಎಲ್ಲಿ ಸುತ್ತೀರಿ? ಕೂಲಿ ಸುತ್ತಿರೋ ಟೈಮಲ್ಲಿ ಅವ್ರು ಸಿಗ್ತಾರ ನಿಮ್ಗೆ? ಇಲ್ಲ ಸರ್. ಮತ್ತೆ ಅದ್ ಹೆಂಗ್ ಹೇಳ್ತೀರಿ ಸಿಗಲ್ಲ ಅಂತ? ಸಿಗ್ತಾರೆ. ನಾನು ಅದೇ ಹೇಳಿಲ್ಲ ನಿಮ್ಗೆ, ಯಾರು ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಬೇಕು. ವಿಲೇಜ್ ವೈಸ್ ಒಂದು ಗ್ರೂಪ್ ಗಳು ಮಾಡ್ಬೇಕು. ವಾಟ್ಸ್ಆಪ್ ಅನ್ನೋದನ್ನ ಬರೀ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸೀಮಿತ ಮಾಡ್ಕೋಬಾರದು. ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡ್ರೆ ಎಲ್ಲವೂ ಸಾಧ್ಯ. ಒಂದ್ 100 ಜನದಲ್ಲಿ ಮೆಸೇಜ್ ಹಾಕೋದು ಒಂದು 10 ಜನ ಬರಲ್ವೇ? ಬಂದೇ ಬರ್ತಾರೆ. ಹಂಗ್ ಮಾಡಿ ಆ ತರದೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡೋಣ ಸಮಗ್ರದವ್ರಿಗೆ. ನೀವು ನಮ್ ಜೊತೆ ರೆಗ್ಯುಲರ್ ಆಗಿನ ಕಾಂಟ್ಯಾಕ್ಟ್ ಇದ್ದೀನಿ, ನಂಬರ್ ಸೇವ್ ಮಾಡ್ಕೊಳ್ಳಿ, ಐಡಿಯಾಗಳನ್ನ ಶೇರ್ ಮಾಡೋಣ. ಅದ್ರಲ್ಲಿ ಏನಿದೆಯಂತೆ ಅಲ್ವಾ? ಅದಕ್ಕೆ ನಾನು ಕೇಳಿದ್ ಫಸ್ಟ್ ನಿಮ್ಗೆ, ನೀವೇನ್ ಓದಿದ್ರಿ, ಒಂದನೇ ಗ್ರೂಪ್ ಅಲ್ಲಿ ಹಾಕಿವಿ, ಇದೊಂದು ಎಷ್ಟು ಜನ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ, ನೋಡ್ಲಿ ಬಿಡಿ, ಅರ್ಥ ಆಗತ್ತೆ ಏನಕ್ ಮಾಡಿದಾರೆ ಯೂಟ್ಯೂಬ್ ನ. ಓಕೆ, ಇದ ವಿಚಾರ, ಓಕೆ, ಹಂಗೆ ಸ್ಪ್ರೆಡ್ ಆಗುತ್ತದು. ಈಗ ನೀನು ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಎಲ್ಲ ನೋಡಿರ್ತಿ, ಯಾಕೋ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡು, ಅದೆಷ್ಟು ಜನ ನೋಡ್ತಾರೆ ಯಾರು ಗೊತ್ತು. ಇವಾಗ ಮೇನ್ ಬಂದಿರೋದು ಈಗ ನನ್ನ ಅನಿಸಿಕೆ ಪ್ರಕಾರ, ನಾನು ಅನ್ಕೊಂಡ ಪ್ರಕಾರ ಅಂದ್ರೆ ಒಂದ್ ಕಡೆ ನಿರುದ್ಯೋಗ, ಒಂದ್ ಕಡೆ ಈ ಸಮಸ್ಯೆ ಎರಡು ಇದಾಗ್ತಿದೆ. ಒಂದು ಪ್ಲಾಟ್ಫಾರ್ಮ್ ಇದಾಗ್ಬಿಟ್ರೆ ಒಂಥರ ಇಷ್ಟೊತ್ತು ನಾನು ಅದನ್ನೇ ತಾನೇ ಹೇಳಿದ್ದು, ಅದಕ್ಕೆ ಸೊಲ್ಯೂಷನ್ ಹುಡ್ಕಕ್ಕೆ ಸಮಗ್ರ ಇರೋದು. ಅದನ್ನೇ ಇಷ್ಟೊಂದು ಅನುಕೂಲ ಆದಂಗೆ ಆಗ್ಬಿಡುತ್ತೆ. ಡೆಫಿನೆಟ್ ಆಗುತ್ತೆ. ಅದನ್ನೇ ಮಾಡಕ್ ಕೊಟ್ಟಿರೋದು ನಾವು 100% ಅದನ್ನೇ ಮಾಡಕ್ ಕೊಟ್ಟಿರೋದು. ಮಾಡಿಡ, ಖಂಡಿತ ಮಾಡೋಣ. ಇದಕ್ಕೆಲ್ಲ ನಮ್ಮೊಬ್ರುಗಳಿಗಿಂತ ಸಾಧ್ಯ ಆಗಲ್ಲ. ಇದು ಕನೆಕ್ಟಿವಿಟಿ ಇರಬೇಕು. ಅದೇ ನೀವು ಹೇಳಿದ್ಮೇಲೆ ಇವಾಗ ಇನ್ಫಾರ್ಮೇಶನ್ ಕೊಡ್ಬೋದು ನಾವುಗಳು. ಪ್ರತಿಯೊಂದ್ ಮನೆಗೂ ಪಾಂಪ್ಲೆಟ್ ಹಂಚಕ್ ಆಗಲ್ಲ, ಕರೆಕ್ಟಾ? ಇದಕ್ ನಿಮ್ಮಂತ ಯುವಕರುಗಳ ಕೈ ಜೋಡಿಸ್ಬೇಕು. ಅಥವಾ ನಾನ್ ನಂಬರ್ ಕೊಟ್ಟಿರ್ತೇನೆ, 3-4 ನಂಬರ್ ಕೊಡ್ತೀನಿ. ಯಾವ್ದೇ ಏನೇ ಮಾಡ್ಬೇಕಾದ್ರೂ ಒಂದು ಆಪ್ಷನ್ ಇದೆ. 3-4 ನಂಬರ್ ಕೊಟ್ಟಾಗ ನಮ್ಮನ್ನ ಕೇಳ್ಕೊಬೇಕು, ಅವ್ರನ್ನ ಕೇಳ್ಕೊಬೇಕು, ಇನ್ನೊಬ್ಬರನ್ನ ಕೇಳ್ಕೊಬೇಕು. ಅವಾಗ ರಿಯಾಲಿಟಿ ಅನ್ಸುತ್ತೆ. ಕೆಲಸಗಳ ಬಗ್ಗೆ ಯಾವ್ದಪ್ಪ, ಯಾವ ಕಂಪ್ನಿ ಹೇಳಿ, ಯಾವ ಕಂಪ್ನಿ ಮಾಡಿ, ಗೂಗಲ್ ಇದೆಯಾ ಇಲ್ವಾ ಕಂಪ್ನಿ, ಫೇಕ್ ಇದೆಯಲ್ಲ, ಓಕೆ ಇದೆ, ಲೊಕೇಶನ್ ಏನು ಕಳಿಸ್ಕೊಡಿ ಸರ್, ಆಯ್ತು, ಆ ಜಾಗದಲ್ಲಿ ಇದೆಯಾ ಕಂಪ್ನಿ ನೋಡ್ಕೊಳ್ಳಿ. ಅಷ್ಟೇ, ಸಿಂಪಲ್, ಬೇರೆ ಏನಿಲ್ಲ. ಆಮೇಲೆ ನಮ್ಗೆ ಇಷ್ಟೆಲ್ಲ ದೊಡ್ಡ ಮಾಡ್ತಿರೋರು ಕೆಲವೊಂದು ಮೈನಸ್ ಗೊತ್ತಿದೆ, ಪ್ಲಸ್ ಗೊತ್ತಿದೆ, ನೆಗೆಟಿವ್ ಇದೆ, ಎಲ್ಲದರಲ್ಲೂ ನಿಮ್ಗೆ ಪಾಸಿಟಿವ್ ಇರ್ತದೆ. ಹಂಗನ್ಬಿಟ್ಟು ಒಳ್ಳೆ ಕೆಲಸ ಮಾಡದೇ ಇಲ್ವಾ? ಮಾಡ್ಲೇಬೇಕು, ಏನೋ ಮಾಡಕ್ಕಾಗಲ್ಲ. ಈ 100 ಜನದಲ್ಲಿ 10 ಜನ ಕಲ್ತಿದ್ರೆ 10 ಜನನೇ ಹೈಲೈಟ್ ಆಗೋದು. ಇನ್ 90 ಜನ ಒಳ್ಳೆಯವ್ರಿಗೆ ನಮ್ಗೆ ಏನಕ್ಕೆ ಬೇಕು ಅಂದ್ಬಿಟ್ಟು ಸುಮ್ಗಿರ್ತಾರೆ. ಹಂಗ್ ಮಾಡದೆ ನಮ್ ದಡ್ತನ, ಹಾಗೆ ಮಾಡಬಾರ್ದು ಅಲ್ವಾ? ಅದನ್ನೇ ಮಾಡೋಣ. ಅಗ್ರಿಕಲ್ಚರ್ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ಬೇಕು, ತುಂಬಾ ದೊಡ್ಡ ಡ್ರೀಮ್ ಇದೆ. ಮಾಡೋಣ, ಅದನ್ನೆಲ್ಲ ಮಾಡೋಣ. ಎಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರ ನೀವು? ನೋಡಿದ್ರಾ? ತುಂಬಾ ಆಗ್ತದೆ ಮತ್ತೆ ಬರ್ತಾ ಅದಕ್ಕೆ ಜಸ್ಟ್ ಇವರು ಸ್ವಲ್ಪ ಇದಿದೆ ಮಾಡ್ಬೇಕು ಅಂತ ಕೆಲವೊಂದು ಇವರು ಕಡೆಯಿಂದ ಇದು ಮಾಡಿದ್ರೆ ಒಂದು ಪರಿಹಾರ ಸಿಗಬಹುದಲ್ವಾ? ಇಲ್ಲ, ಡೆಫಿನೆಟ್ ಆಗಿ ಆಗುತ್ತೆ ಇದು. ನಾನು ಹೇಳಿಲ್ವಾ ನೋಡಿ, ಭರವಸೆಯಿಂದ ನಾನು ನಿಮ್ಗೆ ಕಾಲ್ ಮಾಡಿದೆ. ಡೆಫಿನೆಟ್ಲಿ. ಆಮೇಲೆ ಕರ್ನಾಟಕದಲ್ಲಿ ನಾವು ಏನ್ ಬಡ್ಕೋತೀವಲ್ಲ, ಕೆಲಸಗಳಿಲ್ಲ, ಕೆಲಸಗಳು ಲಕ್ಷಗಟ್ಟಲೆ ಇದಾವೆ. ಬೇರೆ ರಾಜ್ಯದಿಂದ ಯಾಕಪ್ಪ ಬಂದವ್ರೆ? ಬೆಂಗಳೂರಲ್ಲಿ ಕೆಲಸ ಇದೆ ಸರ್. ಅವ್ರೇನ್ ಗೆಣಸ್ಲಾಕ ಬಂದವ್ರ ಇಲ್ಲಿ? ಕೃಷಿ ಕೆಲಸ ಮಾಡಕ್ ಬಂದವ್ರ ಬೆಂಗಳೂರಲ್ಲಿ, ಅಗ್ರಿಕಲ್ಚರ್ ಮಾಡಕ್ಕೆ ಅಲ್ವಾ? ಸೊ ಈ ಸಮಸ್ಯೆಗಳೇನು ಗೊತ್ತಾ? ಯಾವ್ದೇ ಕಂಪ್ನಿ ಕೆಲಸ ಕಾಲಿದ್ರು ವಿಷಯ ಗೊತ್ತಾಗಲ್ವಲ್ಲ. ಗೊತ್ತಾದ್ರು ಪಾಪ ನಮ್ಮ ಇಟ್ಲೇ ಬರೋವು, ನಮ್ಮವ್ರ ಕರ್ನಾಟಕದ ಹುಡುಗರುಗಳೇ ಬಂದು ಸೇರ್ಕೊಳ್ಳೋರು. ಪಾಪ ಗೊತ್ತಾಗ್ತಿಲ್ಲ ಅವ್ರಿಗೆ. ಎಲ್ಲೂ ವೆಬ್ಸೈಟ್ ಗಳಲ್ಲೂ ಹಾಕಲ್ವಲ್ಲ, ನಮ್ ಕಂಪ್ನಿ ಕೆಲಸ ಕಾಲಿದೆ ಅಂದ್ಬಿಟ್ಟು ಪ್ರೈವೇಟ್ ಕಂಪ್ನಿಗಳೇ ಹಾಕೋಬಿಟ್ಟಿದ್ರೆ ಇಷ್ಟು ಸಮಸ್ಯೆಗಳೇ ಇರುತ್ತಿರ್ಲಿಲ್ಲ. ಇದನ್ ಮಾಡಕ್ಕೆ ಯಾವ ಗೌರ್ಮೆಂಟ್ ರೆಡಿ ಇಲ್ಲ. ನನ್ನ ಮಕ್ಳು ಸರ್ಕಾರ ಉಳಿಸ್ಕೊಳ್ಳೋದು, ಬಿಡಿಸ್ಕೊಳ್ಳೋದು, ಹೇಳೋದು ಅವ್ರಿಗೆ ಸಮಸ್ಯೆಗಳು. ಯಾವ ತಲೆ ಕೆಡ್ಸ್ಕೊತಾನೆ? ಇದಕ್ಕೆ ನಮ್ಮಂತ ಯುವಕರುಗಳೇ ತಲೆ ಕೆಡ್ಸ್ಕೊಂಡು ಏನಾರು ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಕರೆಕ್ಟ್ ಅಲ್ವಾ? ಅದನ್ನ ನಾವುಗಳು ಮಾಡೋಣ. ಸಮಸ್ಯೆ ಇಲ್ಲ. ಎಷ್ಟು ಸಾಧ್ಯ ಆಗುತ್ತೋ ನಮ್ ಕೈಲಿ, ಅದೇನೋ ಹುಟ್ಟಿದೀವಿ, ಇರೋದ್ 3 ದಿನ, ಅದ್ರಲ್ಲಿ ಏನಾರು ಒಂದಷ್ಟು ಒಳ್ಳೆ ಕೆಲಸಗಳು ಕೈಲಾಗುವಂತದ್ ಮಾಡ್ಬಿಟ್ಟು ಹೋಗೋಣ. ಯಾರಿಗೂ ದುಡ್ಡು ತಕೊಂಚಕ್ಕಂತೂ ನಮ್ಗೆ ಆಗಲ್ಲ. ವಿಚಾರಗಳನ್ನ, ಐಡಿಯಾಸ್ಗಳನ್ನ ಯಾಕೆ ಹೇಳ್ಬಾರ್ದು? ಪ್ರತಿಯೊಬ್ಬರಿಗೂ ಐಡಿಯಾಗಳು ಇರ್ತವೆ, ಬಟ್ ಏನೋ ಗೊತ್ತಿಲ್ಲ, ಅಯ್ಯೋ ನಮ್ಗೇನಕ್ ಬೇಕು ಅಂದ್ಬಿಟ್ಟೆ ಹಾಳು ಮಾಡ್ಬಿಟ್ಟಿದೀವಿ ಸಮಾಜನ.
ಸರ್ ಆಗಲ್ಲ ಸರ್, ಮುಂದೆ ಬರೋದಿಲ್ಲ ಸರ್, ಆ ಹಿಂದೆಗಡೆ ಮಾತಾಡ್ತೀವಿ ಅಷ್ಟೇ, ಮುಂದೆ ಬರೋದಿಲ್ಲ. ಅಲ್ಲ ಮುಂದೆ ನಾನ್ ಹೇಳ್ತಾ ಇರೋದೇನ್ ಗೊತ್ತಾ, ಮುಂದೆ ಬಂದು ಕಲ್ಲೆತ್ಕೊಂಡು ಸ್ಟ್ರೈಕ್ ಮಾಡೋದ್ ಬೇಡ ನಾವು. ಇವತ್ತು ಎಲ್ಲಾರ ಕೈಲ ಮೊಬೈಲ್ ಅವಲ್ಲ, ಎಲ್ಲಾರು ಟೆಕ್ನಾಲಜಿ ಅಲ್ವಾ. ಈಗ ನನಗ್ ಗೊತ್ತಿರೋ ವಿಚಾರನ ಹೇಳ್ತೀನಪ್ಪ, ಈ ತಪ್ಪೇನದ್ರಲ್ಲಿ ಅಲ್ವಾ. ಈಗ ನಿನ್ಗೇನೋ ಗೊತ್ತಿದೆ ಪಾಪ, ಏನೋ ಒಂದು ಸಮಾಜದ ಬಗ್ಗೆ ಏನೋ ಒಂದು ಕಳಕಳಿ ಇಟ್ಕೊಂಡು ನನಗ್ ಕಾಲ್ ಮಾಡಿದ್ಯಾ. ಆಕ್ಚುಲಿ ನಿನ್ಗೆ ಇವಾಗ ತುಂಬಾ ಖುಷಿ ಆಗಿದೆ, ಇಷ್ಟೆಲ್ಲ ಇದೆಯಾ, ಬರೀ ಕೆಲಸ ಮಾತ್ರ ಅನ್ಕೊಂಡಿದ್ದೆ ಅಂತ ಇವಾಗ ನಿನ್ಗೆ ಅನ್ಸುತ್ತೆ, ಕರೆಕ್ಟಾ? ಅಗ್ರಿಕಲ್ಚರ್ ಎಷ್ಟೊಂದು ಈಸಿ ಇದೆ, 2-3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಅನ್ಸುತ್ತೆ. ನಂದು ಯೂಟ್ಯೂಬ್ ಇದೆ, ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೂ ಇಂಪ್ಲಿಮೆಂಟ್ ಮಾಡ್ತಿದೀವಿ ಇದನ್ನೆಲ್ಲಾನು. ಸೊ ಯೂಟ್ಯೂಬ್ ಅಲ್ಲಿ ನೋಡ್ರಿ ಇನ್ನ ಚೆನ್ನಾಗಿ ಅರ್ಥ ಆಗ್ತದೆ. ಕಾಂಟ್ಯಾಕ್ಟ್ ಮಾಡಿ, ಯೂಟ್ಯೂಬ್ ಗಳಲ್ಲಿ ಫೇಸ್ಬುಕ್ ಗಳಲ್ಲಿ ಬರ್ತಾ ಇರತ್ತೆ ವಿಚಾರಗಳು. ಯಾಕಂದ್ರೆ ಒಂದೇ ಸಲಿ ಎಲ್ಲಾನು ಅರ್ಥ ಮಾಡ್ಸೋದು ತುಂಬಾ ಕಷ್ಟ. ಹೋಗ್ತಾ 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 ವಿಚಾರಗಳು ತಿಳ್ಕೊಂಡಾಗ, ಡಿಸ್ಕಷನ್ ಮಾಡಿದಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ನೋಡಿ, ಯಾವ್ದಾದ್ರು ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಬೋದು, ಆ ತರದೆಲ್ಲ ಐಡಿಯಾಗಳು ಬಂದ್ರೆ ಖಂಡಿತ ಮಾಡಿ. ಯಾವ್ದು ನಿಮ್ ಮುಳಬಾಗ್ಲ ನಿಮ್ದು? ಗೌರಿಬಿದನೂರು ಸರ್. ಗೌರಿಬಿದನೂರು ಯಾವ್ದೋ ತುಮಕೂರು? ಅಲ್ಲ ಸರ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಗೌರಿಬಿದನೂರು 2-3 ಅವ ಏನು? ಇಲ್ಲ ಸರ್, ಒಂದೇ ಇರೋದು. ಒಂದೇ ಇರೋದಾ ಇಡೀ ಕರ್ನಾಟಕದಲ್ಲಿ? ಹೌದು ಸರ್, ಒಂದೇ ಇರೋದು. ಓಕೆ ಓಕೆ ಓಕೆ. ತುಂಬಾ ಕಡೆ ಕೇಳ್ತಿರ್ತೀನಿ ಗೌರಿಬಿದನೂರು ಅಂತ. ಈ ಕಡೆ ಬೆಂಗಳೂರು ಹತ್ರ. ಗೊತ್ತಾಯ್ತು ನಂಗೆ. ಗೌರಿಬಿದನೂರು ಕೊಲ್ಲಾಪುರ ಹತ್ರ ಇರೋದು ಗೊತ್ತು ನನಗೆ, ಗೌರಿಬಿದನೂರು. ಸರಿ ಆಯ್ತು, ಮಾಡೋಣ. ಇದೆಲ್ಲ ದೊಡ್ಡ ವಿಷಯ, ನಾವ್ ಅನ್ಕೊಂಡ್ರೆ ದೊಡ್ಡದು, ಟೆಕ್ನಿಕಲ್ ಮೋಟರ್ ತುಂಬಾ ಚಿಕ್ಕದು. ಈಗ ನಾನೇ ಅದೇ ಹೇಳದ್ನಲ್ಲ, ಈಗ ನೀನ್ ಯಾರು ಗೊತ್ತಿಲ್ಲ, ನಾನ್ ಯಾರು ಗೊತ್ತಿಲ್ಲ, ಹಿಂಗ್ ಕನೆಕ್ಟ್ ಆದ್ವಿ ಅಷ್ಟೇನೆ. ವಿಚಾರಗಳು ಒಳ್ಳೇದ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಅವರು ಕಾಲ್ ಮಾಡಿ ತರ ಡಿಸ್ಕಷನ್ ಮಾಡಿದ್ರೆ ಮುಗ್ದೇ ಹೋಯ್ತ್ರಿ. ದೊಡ್ಡ ಮ್ಯಾಟ್ರೇ ಅಲ್ಲ ಇದೆಲ್ಲ. ಬದಲಾವಣೆಗಳು, ಕ್ರಾಂತಿಗಳು. ಮುಂಚೆ ತರ ಏನ್ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ. ಮುಂಚೆ ಆದ್ರೆ ಮೊಬೈಲ್ ಇರ್ಲಿಲ್ಲ, ಕನೆಕ್ಟಿವಿಟಿ ಇರ್ಲಿಲ್ಲ, ಟೆಕ್ನಾಲಜಿ ಇರ್ಲಿಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳು ಇರ್ಲಿಲ್ಲ. ಇವತ್ತೇನ್ರಿ, ಈ ವಿಚಾರ ಒಳ್ಳೇದಾಗಿದ್ರೆ ತಕ್ಕಂತ ವೈರಲ್ ಆಗ್ಬಿಡ್ತದೆ ಅಲ್ವಾ. ಹಂಗೆ ಆಗುತ್ತೆ. ಎಲ್ಲ ಕೆಲ್ಸಗಳು ಸ್ವಲ್ಪ ಲೇಟ್ ಆಗ್ತದೆ, ಒಂದೇ ಸ್ವಲ್ಪ ಬದಲಾವಣೆ ಎಲ್ಲರಿಗೂ ಒಳ್ಳೇದಾಗಪ್ಪ ಅಷ್ಟೇ. ಓಕೆ ಸಂತೋಷ್, ಆಯ್ತಪ್ಪ, ಥ್ಯಾಂಕ್ ಯು. ಓಕೆ.